ಹೋಮ್ವರ್ಕ್ ಮುಗೀತಾ? ಯಾರ ಚಿತ್ರ ಇದು? ಏನಿದು ಚಿತ್ರ? ಬೊಗಳು. ಅದು ಅಮ್ಮನ್ ಚಿತ್ರ. ಅಂದ್ರೆ ಅದು ರೇಖಾಂಟಿ ಮನೆಯ ನಾಯಿ ಚಿತ್ರ ಅಮ್ಮ. ಕತ್ತೆ ಬಡವ, ನಾಯಿ ಚಿತ್ರಕ್ಕೆ ಅಮ್ಮನ್ ಚಿತ್ರ ಅಂತೇನು? ಅಂದ್ರೆ ಅದ್ಯಾವತ್ತು ಗುರ್ರ ಅಂತಿರ್ತದಲ್ಲ, ನೀವು ಕೂಡ ಅದಕ್ಕೆ ನಾಯಿ ಚಿತ್ರ ಬಿಡಿಸಿದ್ದು. ಏ ಬೇಡವಾ ಅಮ್ಮ, ಅಮ್ಮ ಹೊಡಿಬೇಡಿ ಅಮ್ಮ, ಅಮ್ಮ ಬೇಡ. ನೀ ಸುಮ್ನಿರೆ, ಹೋಮ್ವರ್ಕ್ ಮಾಡ್ಬಿಟ್ಟು ಚಿತ್ರ ಬಿಡಿಸ್ತಾನೆ. ಚಿತ್ರ ಬಿಡಿಸ್ತೇನೆ. ಸರಿ ಆಗಿದೆ. ಅಪ್ಪಂಗ್ ತಕ್ಕ ಮಗ, ಮಾಡಕ್ ಬೇರೆ ಕೆಲಸ ಇಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಕಲಾವಿದರ ಮಕ್ಕಳು ಚಿತ್ರ ಬಿಡಿಸೋದು ಅಪರಾಧನಾ? ನೀವೇಗೂ ಬ್ರಷ್ ಪೇಂಟ್ ಅಂತ ಜೋಡಿಗೆ ಹಾಕೊಂಡು ಊರೂರು ತಿರುಗುತ್ತೀರಿ. ಮಗನಿಗೂ ಅದೇ ಗತಿ ಬರುತ್ತೆ. ಇಲ್ಲಮ್ಮ, ಅವ ದೊಡ್ಡ ಆರ್ಟಿಸ್ಟ್ ಆಗ್ತಾನಂತೆ. ಬಾಯಿ ಮುಚ್ಚೆ, ನನ್ಗೊತ್ತು ಯಾರ್ಯಾರು ಏನೇನ್ ಆಗ್ತಾರೆ ಅಂತ. ನೀನೆಲ್ಲಾರು ಬ್ರಷ್ ಪೇಂಟ್ ಅಂತ ಮುಟ್ಟಿದ್ರೆ ನಿನ್ ಕೈ ಕಡಿತೇನೆ ನೋಡು. ನೋಡಿ ಅಪ್ಪ. ಏನಾಗಿದೆ ನಿಂಗೆ? ಮಕ್ಕಳನ್ನ ಮಕ್ಕಳ ಪಾಡಿಗೆ ಬಿಟ್ಬಿಡಲ್ಲ. ಹಾಗೆ ಅವ್ರ ಪಾಡಿಗೆ ಬಿಟ್ಟೆ ಹೀಗೆಲ್ಲ ಆಗಿರೋದು. ಸರಿ ಮಕ್ಕಳೇ, ನೀವಿನ್ನು ಶಾಲೆಗೆ ಹೊರಡಿ. ಮಕ್ಕಳನ್ನ ಸಾಕೋದಕ್ಕೆ ನನಗೆ ಹೇಳ್ಕೊಡ್ತಾರೆ. ಅಮ್ಮ ಯಾಕೆ ಹೊಡೆದ್ಲಿ ಹಿಂಗೆ? ಅವನು ಅಮ್ಮನ್ ಚಿತ್ರ ಬಿಡಿಸಿದ್ದು ಅದಕ್ಕೆ. ಒಳ್ಳೆ ಕತೆ. ಸರಿ, ಇನ್ನು ಮುಂದೆ ನೀವು ನನ್ನ ಚಿತ್ರನೇ ಬರೀರಿ, ಆಯ್ತಾ? ಅಪ್ಪ, ನಾನು ಚಿತ್ರ ಬಿಡಿಸ್ಬೋದಾ? ಬಿಡಿಸಲ್ಲ, ಯಾರು ಬೇಡ ಅಂತಾರೆ? ಅಕ್ಕ ಚಿತ್ರ ಬಿಡಿಸಿದ್ರೆ ಅಮ್ಮ ಬೈತಾರೆ.
ನಾನು ಅವನ ಡ್ಯಾನ್ಸಿಗೆ ಸೇರಿಸ್ಕೊಂಡ್ರೆ ಅಮ್ಮ ಬೈತಾರೆ. ಓಹೋ, ಅದಕ್ಕೆ ನಂಗೆ ಅಕ್ಕ ಗೆಜ್ಜೆನೇ ಕೊಡಲ್ಲ. ಕಲಾವಿದರಿಗೆ ಕಲಾವಿದ ಮನಸ್ಸಿರ್ಬೇಕು ಮಗಳೇ. ಚಳಿ 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 ಆಗುತ್ತಾ? ಒರೆಸ್ತೇನೆ. ಅಕ್ಕನದ್ದಾಯ್ತಾ? ಕಲಾವಿದ ಸಾವಿರ ಕಲೆಗಳ ಕೋವಿದ, ಕಲಾವಿದ ಸಾವಿರ ಕಲೆಗಳ ಕೋವಿದ, ಬಣ್ಣಗಳ ಬವಣೆಗಳ ಬದುಕಿನ ಚಿತ್ರದ ರೇಖೆಗಳ, ಬಣ್ಣಗಳ ಬವಣೆಗಳ ಬದುಕಿನ ಚಿತ್ರದ ರೇಖೆಗಳ, ಕಲಾವಿದ ಸಾವಿರ ಕಲೆಗಳ ಕೋವಿದ. ಆಯ್ತಾ? ಟಾಟಪ್ಪ. ಟಾಟಾ. ಇಲ್ಲಿ 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 ಕೊಡ್ತೇನೆ. ಇಲ್ಲಿ 1 ನಿಮಿಷ ಕೊಡ್ತೀನಿ. ಎಷ್ಟು ಅಂಕಲ್? ಚಿಲ್ಲರೆ ಕೊಡಿ. ಇಲ್ಲಿ 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 ಕೊಡ್ತೇನೆ. ಇದಾ? ತಗೋ, ನಿಲ್ಲು, ಚಿಲ್ಲರೆ ಕೊಡ್ತೇನೆ. ತಗೋ. ನಿಮ್ದ್ಯಾವುದು? ತಗೊಳ್ಳಿ ತಗೊಳ್ಳಿ. ನಿಮ್ದ್ಯಾವುದು? ತಗೊಳ್ಳಿ ತಗೊಳ್ಳಿ. ಅಂಕಲ್ ಅದು ತಗೋ, ಕೊಡಿ. ಚಿಲ್ಲರೆ ತಗೋ. ಎಷ್ಟು ಅಂಕಲ್? ನೀಲಿ ಕೊಡೆ. ಇಲ್ಲು ಕೊಡ್ತೇನೆ. ತಗೋ, ಚಿಲ್ಲರೆ ತಗೋ. ನಿಂದ್ಯಾವುದು? ಅದು ನಮ್ದು ಕೊಡೆ. ಏಯ್ ಹೋಗ್ರೋ. ಹೇಗೆ ಕಲೆಕ್ಷನ್ ಜೋರಾ? ಪರವಾಗಿಲ್ಲ, ಹೊಟ್ಟೆಪಾಡಿಗೆ ನಡೆಯತ್ತೆ. ಕೊಡೆಗೆ ಹೆಸರು ಬರ್ಸಿ ಆಯ್ತಾ? ಕ್ಲಾಸಿಗೆ ಹೋಗಿ ಹೋಗಿ. ಹಾ, ಏಯ್ ನೀನೇನ್ ಮಾಡ್ತಾ ಇದೆಯಲ್ಲಿ? ಹೋಗ್ರು ಹೋಗ್ರು, ಏನ್ ಮಾಡ್ತಿದ್ರಲ್ಲಿ? ಏಯ್ ಕತ್ತೆಗಳ, ಏನ್ ಮಾಡ್ತಿದ್ರಲ್ಲಿ? ಹೋಗಿ ಹೋಗಿ. ಏಯ್ ಹೋಗ್ರು. ತುಂಬಾ ಥ್ಯಾಂಕ್ಸ್ ಸರ್, ಬರ್ತೇನೆ. ಹಾ, ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರಾ? ಹಾ, ಚೆನ್ನಾಗಿಯೇ ಕಲಿತಿದ್ದಾರೆ. ಏಯ್ ಬೆಲ್ಲೋಡಿಯಾ? ನಿಲ್ಲ ನಿಲ್ಲ, ಓಡ್ಬೇಡ್ವಾ. ಏಯ್ ನಿಲ್ಲ. ಎಂತ ತಕೊಳ್ವನ?
ಚಾಕ್ಲೇಟಾ ನಿಂಗೆಂತದ ಹೇಳ ಕಿಯಾ ಇಲ್ಲಿ ಕೊಡಿ. One, two, three, four, ta. Tai, tai, ta. De, tai, tai, ta. Ta, tai, tai, ta. De, tai, tai, ta. Tai, 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 ta. De, tai, ta, tai, tai, ta. De, tai tai ta ta tai tai ta dit tai tai ta tai tai ta dit tai tai ta ta tai tai ta dit tai tai ta tai tai dit tai tai ta. ಸ್ಟಾಪ್ ಇಟ್. ನೀವೆಲ್ಲ ಯಾಕೆ ಬರ್ತೀರಾ ಡ್ಯಾನ್ಸ್ ಕ್ಲಾಸ್ಗೆ? ಮುಖ ನೋಡು ಅವಳದು ನಿಂತಿದ್ದಾಳೆ ಸುಮ್ಮನೆ. ಮನೆ ಕೆಲಸ ಮುಗಿಸಿ ಇಷ್ಟೊತ್ತಾಯ್ತು ಮಾರಾತಿ. ಡ್ಯಾನ್ಸ್ ಕಲಿಯೋದಕ್ಕೆ ಯೋಗ್ಯತೆ ಇರಬೇಕು. ಯೋಗ್ಯತೆ ಇಲ್ಲದವ್ರನ್ನ ಯಾಕೆ ತಗೊಂಡ್ರಿ ಕ್ಲಾಸಿಗೆ? ಫೀಸ್ ಕೊಡುವಾಗ ಎಲ್ಲರೂ ಯೋಗ್ಯರೇ ಅಲ್ವಾ? ನೀವ್ಯಾಕೆ ಬಂದ್ರಿ? ನೀವು ನಮ್ಮ ಮಕ್ಕಳಿಗೆ ಬಹಳ ಚೆನ್ನಾಗಿ ಕ್ಲಾಸ್ ತಗೋತೀರಂತೆ, ಹಾಗಾಗಿ ನಿಮ್ಗೂ ಸ್ವಲ್ಪ ಕ್ಲಾಸ್ ತಗೊಳ್ಳೋಣ ಅಂತ ಬಂದ್ವಿ ನಾವು. ಓ, ಚಾಡಿ ಚುಚ್ಕೊಡುವಷ್ಟು ಬಿಲೋ ಸ್ಟ್ಯಾಂಡರ್ಡ್ ಮಕ್ಕಳಿದ್ದಾರೆ ಅಂತ ಆಯ್ತಿಲ್ಲಿ. ನಮ್ಮ ಮಕ್ಕಳ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡಕ್ಕೆ ನೀನ್ ಯಾರು? ಮೊದ್ಲು ನಿನ್ ಸ್ಟ್ಯಾಂಡರ್ಡ್ ಬಗ್ಗೆ ಯೋಚನೆ ಮಾಡು. ನನ್ ಮಮ್ಮಿ ಅಲ್ಲ ಅದು. ಅಲ್ಲಿ ನಿನ್ ಮಮ್ಮಿ ಕಲ್ಸೋದ್ರಲ್ಲೇ ಗೊತ್ತಾಗಲ್ವಾ ಇವ್ರ ಸ್ಟ್ಯಾಂಡರ್ಡ್ ಏನಂತ? ಅಲ್ವೇ ಮತ್ತೆ. ನೋಡಿ, ಕಲಾವಿದ್ರ ಜೊತೆ ಹೀಗೆಲ್ಲ ಮಾತಾಡಬಾರ್ದು. ಬೇಡ, ಸುಮ್ನೆರು. ನೀ ಸುಮ್ಮನಿರು. ಕಲಾವಿದ್ರ ಅನ್ಸ್ಕೊಳ್ಳೋಕೊಂದು ಯೋಗ್ಯತೆ ಬೇಕಮ್ಮ. ಮಕ್ಕಳೇ, ನೀವೆಲ್ಲ ಮನೆಗೆ ಹೋಗಿ. ಓ, ಮನೆಗೆ? ಇರ್ಲಿ ಬಿಡು, ಮಕ್ಕಳಿಗೂ ಅರ್ಥ ಆಗ್ಲಿ. ಜಾತಿ, ಮತ, ನೀತಿ, ಧರ್ಮ ಅಂತ ಭೇದ ಭಾವ ಮಾಡುವುದು ಒಳ್ಳೇದಲ್ಲಮ್ಮ. ದುಡ್ಡು ಸಂಪಾದನೆ ಮಾಡೋದಕ್ಕೂ ನಿಯತ್ತು ಬೇಕಮ್ಮ, ನಿಯತ್ತು. ಕರೆಕ್ಟ್ ಹೇಳಿದ್ರಿ. ಹೌದು ಟೀಚರ್, ನೀವು ನಮ್ಮೆಲ್ಲರನ್ನೂ ಒಂದೇ ಥರ ನೋಡಿದ್ರೆ ನಮ್ಗೆಲ್ರಿಗೂ ಕಲಿಯಕ್ಕೆ ಇಂಟ್ರೆಸ್ಟ್ ಇರತ್ತೆ. ನೀವು ಮೊನ್ನೆ ಕಾಳಿ ಅಂತ ಬೈತಿರೋದಕ್ಕೆ ಆ ಪಾರ್ವತಿ ಕ್ಲಾಸಿಗೆ ಬರೋದನ್ನೇ ಬಿಟ್ಬಿಟ್ಟಿದ್ದಾಳೆ. ನೋಡಿ, ನಿಯತ್ತಿಂದ ಕಲ್ಸೋದಿದ್ರೆ ಕಲ್ಸಿ, ಇಲ್ದಿದ್ರೆ ನಮ್ಮ ಮಕ್ಕಳನ್ನ ಬೇರೆ ಕಡೆ ಕಳಿಸ್ತೀವಿ. ಹೌದೌದು, ನಾವು ಬೇರೆ ಕಡೆ ಕಳಿಸ್ತೇವ. ಹಾ, ಬಾರೆ ಹೋಗೋಣ. ಬೇರೆ ಟೀಚರ್ ಇಲ್ವಾ? ಒಬ್ರೇ ಇರೋದು? ಬೇರೆ ಕಡೆ ಟೀಚರ್ ಇಲ್ವಾ? ಇವ್ರಲ್ಲ ಅಂದ್ರೆ ಇನ್ನೊಬ್ರು ಕಳಿಸ್ತಾರೆ. ಬಾಬಾ, ನೋಡದೆ ನಡಿ. ನೀನು ದೊಡ್ಡ ಕಳಿಸ್ತಾರಂದ್ರೆ ನಡಿ ನಡಿಯೇ. ಟೀಚರ್ ಪೂರ್ವಿ, ಬಾರೆ ಹೋಗೋಣ ನಡಿ. ಒಳ್ಳೆದೇ ಆಯ್ತು. ಇವ್ರಲ್ಲ ಅಂದ್ರೆ ಇನ್ನೊಬ್ರು ಕಳಿಸ್ತಾರೆ. ಬಾಬಾ, ನಡಿ. ನಿಧಾನ ಮಾಡ. ಸರಿ ಮಾಡ.
ತಪ್ಪ ಬಲಕಾಲ. ಯಾವ್ದು ಬಲಕಾಲ ಅಲ್ವಾ ಫಸ್ಟ್? ಹಾಗಲ್ಲವಾ, ಹೀಗೆ ಸರಿನಾ? ಹೀಗೆ ಇಡು ಫಸ್ಟಿಗೆ, ಮತ್ತೆ ಹೀಗೆ ಮಾಡು. ಖುಷಿ ಆಗ್ತದಾ? ಪಪ್ಪಿ ಏನ್ ಮಾಡ್ತಿದ್ರಿ? ಅಪ್ಪ ಬಂದ್ರ? ಹೌದಾ? ಬೋರ್ ಆಯ್ತಾ? ಅಪ್ಪ, ನಾವಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ವಿ. ವೆರಿ ಗುಡ್. ಹಾಗೆ ಒಟ್ಟಿಗೆ ಕಲಿಬೇಕು. ಹಾ, ಬನ್ನಿ ಬನ್ನಿ. ಗೆಜ್ಜೆ ಬಿಚ್ಚ. ಹೌದಾ? ಅಮ್ಮ ಬಂದ್ರೆ? ಯಾಕೆ ಹೆದರ್ತೀರಿ? ಯಾವುದಕ್ಕೂ ಅಮ್ಮ ಬರ್ಲಿ. ಅಪ್ಪ, ಇವತ್ತು ದುಡ್ಡು ಸಿಕ್ಕಿತಾ? ಹಾ, ಇಲ್ಲಿ ನೋಡಿ. ಅಪ್ಪ, ನಾ ಸುಲಿಲ್ಲ. ಬೇಡ ಬೇಡ ಅಪ್ಪ, ನಾ ಸುಲಿತೀನಿ. ಬೇಡ ಬೇಡ, ನಾನೇ ಪಾಲ್ ಮಾಡಿಕೊಡ್ತೀನಿ, ಆಯ್ತಾ? ಖುಷಿ ಆಯ್ತಾ ಮಕ್ಕಳೇ? ಒಂದೇ ತಂದದ್ದ. ತಗೊಳ್ಳಿ, ಇದನ್ನ ನಿಮ್ ಡಬ್ಬಿ ಒಳಗೆ ಹಾಕಿ. ಇದು ನಿಂಗೆ. ಅಮ್ಮ ಬಂದ್ರ? ಹೌದಾ? ಸರಿ, ಪಾಲ್ ಮಾಡ್ಕೊಳ್ಳಿ. ಗಲಾಟೆ ಮಾಡಬೇಡಿ. ಒಂದು ಎರಡು ಮೂರು ನಾಲ್ಕು ಹಾಗಲ್ಲ ಪಾಲ್ ಮಾಡೋದು. ನೋಡಿ, ಆರು. ಕೂತ್ಕೋ. ತಗೋ, ಇದು ನಿಂಗೆ. ನಿನಗೆ. ಅಪ್ಪ, ಅಮ್ಮ ಅಳ್ತಿದ್ದಾರೆ. ಅಮ್ಮ, 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 ಎಂತಾಯ್ತಮ್ಮ? ಯಾಕೆ ಅಳ್ತೀರಿ?
ಏನಾಯ್ತು? ನಾನೇನೇ ಮಾಡಿದ್ರು ನಂದೇ ತಪ್ಪಂತಾರಲ್ಲ ಜನ. ಅಮ್ಮ ಏನಾಯ್ತಮ್ಮ? ನಾನು ಇಷ್ಟೆಲ್ಲ ಕಷ್ಟಪಟ್ರು ನನಗೆ ಬೈತಾರಲ್ಲ ಎಲ್ಲ. ಯಾಕೆ ಡ್ಯಾನ್ಸ್ ಕ್ಲಾಸಲ್ಲಿ ಏನಾದರೂ ಗಲಾಟೆ ಆಯ್ತಾ? ನಮ್ಮ ಮಕ್ಕಳ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡಕ್ಕೆ ನೀನ್ಯಾರು? ಕಲಾವಿದ್ರ ಅನ್ಸ್ಕೊಳ್ಳೋಕ್ಕೊಂದು ಯೋಗ್ಯತೆ ಬೇಕಮ್ಮ. ದುಡ್ಡು ಸಂಪಾದನೆ ಮಾಡೋದಕ್ಕೂ ನಿಯತ್ತು ಬೇಕಮ್ಮ, ನಿಯತ್ತು. ಹೌದು ಟೀಚರ್, ನೀವು ನಮ್ಮೆಲ್ಲರನ್ನೂ ಒಂದೇ ಥರ ನೋಡಿದ್ರೆ ನಮ್ಗೆಲ್ರಿಗೂ ಕಲಿಯಕ್ಕೆ ಇಂಟ್ರೆಸ್ಟ್ ಇರತ್ತೆ. ನಾನ್ ಡ್ಯಾನ್ಸ್ ಹೇಳ್ಕೊಡೋದು ಸರಿ ಇಲ್ವಂತೆ. ಅವ್ರಿಗೇನ್ ಗೊತ್ತು ಟೀಚರ್ ಕಷ್ಟ. ನೀನು ಮಕ್ಕಳಿಗೆ ಬೈದ್ಯಾ ಅಮ್ಮ? ಹೌದೇ, ನಾನು ಒಬ್ಳೆ ಬೈಯೋದಾ ಈ ಲೋಕದಲ್ಲಿ? ಹೇಯ್, ಯಾಕೆ ಹಾಕಿ ಕಿರ್ಚಾಡ್ತೀಯ? ಅಮ್ಮ 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 ನಾನು ನಿನ್ನ ಮಾತನ್ನು ಸಹಿಸ್ಕೊಳ್ತೇನೆ ಅಂತ ಎಲ್ಲರೂ ಸಹಿಸ್ಕೊಳ್ಳಲ್ಲ. ನೀನು ಬೈತಿ ಅಂತಲೇ ತುಂಬಾ ಮಕ್ಕಳು ಬಿಟ್ಟು ಹೋಗಿರೋದಮ್ಮ. ನೀ ಯಾಕಮ್ಮ ಮಕ್ಕಳಿಗೆ ಬೈಯೋದು? ಅಮ್ಮ ನಿನ್ನಪ್ಪ ಹೀಗೆ ಮಾತಾಡಿ ಮಾತಾಡಿ ಊರನ್ನೆಲ್ಲ ಎದುರು ಹಾಕೊಂಡ್ರು. ಕೊನೆಗೇನಾಯ್ತು ನೋಡು. ನೋಡು, ನಾವು ನಿಜವಾದ ಕಲಾವಿದರು ಅಂತ ಅನ್ಸ್ಕೊಳ್ಳೋದು ನಮ್ಮ ಮಾತಿಂದ, ನಮ್ಮ ನಡವಳಿಕೆಯಿಂದ. ಆಫ್ಟರ್ ಆಲ್ ನಾನೊಬ್ಬ ಕಮರ್ಷಿಯಲ್ ಆರ್ಟಿಸ್ಟ್. ಆದರೂ ಜನ ನನ್ನನ್ನು ಗೌರವಿಸ್ತಾರೆ. ಯಾಕೆ ಹೇಳು? ನೀನು ಕೆಟ್ಟವಳಲ್ಲ, ಆದ್ರೆ ನಿನ್ನ ಮಾತು ಕೆಲವು ಸಲ ಹಾಗೆ ಮಾಡಿಸುತ್ತೆ. ನಾಳೆ ನಮ್ಮ ಮಕ್ಕಳು ಹೀಗೆ ಮಾತಾಡಿದ್ರೆ ಅವರ ಲೈಫೇ ಹಾಳಾಗುತ್ತೆ. ಇಲ್ಲಪ್ಪ, ನಾವು ಹಾಗೆಲ್ಲ ಬೈಯಲ್ಲ. ಹೌದಮ್ಮ, ನೀನ್ ನಮಗೂ ಕೂಡ ಎಷ್ಟೊಂದು ಬೈತಿ. ನಾನ್ ಬೈಯೋದು ನಿಮ್ಮ ಒಳ್ಳೇದಕ್ಕೆ ಅಲ್ವಾ ಮಕ್ಕಳೇ? ಮತ್ತೆ ಅಪ್ಪ ಯಾಕೆ ನಮಗೆ ಬೈಯಲ್ಲ? ಬುದ್ಧಿ ಹೇಳೋದಕ್ಕೆ ಬೈಗಳ ಒಂದೇ ದಾರಿ ಅಲ್ವಲ್ಲ. ನೋಡು, ನೀನು ತುಂಬಾ ಒಳ್ಳೆಯವಳು, ಒಳ್ಳೆ ಡ್ಯಾನ್ಸರ್ ಕೂಡ. ಆದರೆ ನೀನು ಹೇಳಿದ್ದೇ ಸರಿ, ನಿನ್ನ ಡಿಸಿಪ್ಲಿನೇ ಸರಿ ಅಂತ ನೀನು ಯೋಚನೆ ಮಾಡ್ತೀಯಲ್ಲ, ಅದರಿಂದ ನೀನು ಜನರನ್ನ ಕಳ್ಕೊತೀಯ. ಕಳೆದ 5 ವರ್ಷದಲ್ಲಿ ಸುಮಾರು 500 ಮಂದಿ ಸ್ಟೂಡೆಂಟ್ಸ್ ಕಳೆದು ಹೋಗಿರ್ಬೋದು. ಯಾಕೆ ಯೋಚನೆ ಮಾಡು. ಕಷ್ಟ ಆದ್ರೆ ನೀನ್ ಕ್ಲಾಸ್ ಮಾಡಬೇಡ. ನಾನ್ ದುಡಿತಾ ಇದ್ದೀನಲ್ಲ. ನೀವು ದುಡ್ದದ್ದು ನಮ್ಮ ಹೊಟ್ಟೆ ಬಟ್ಟೆಗೆ ಸರಿ ಹೋಗುತ್ತೆ. ನಮ್ಮ ಆಸೆಗಳೆಲ್ಲ ಹಾಗೆ. ಅಂದ್ರೆ ಚಿನ್ನ, ಮನೆ, ಕಾರು.
ನಮ್ಮ ಆಸೆಗಳು ಕಡಿಮೆ ಆದರೆ ಕಲಾವಿದರಾಗಿ ನಾವು ಗೆಲ್ಲಬಹುದು. ನಾವು ಸತ್ತ ಮೇಲೆ ಏನು ಉಳಿಯುತ್ತೆ ಹೇಳು? ನಾವು ಮಾಡಿದ ಹೆಸರು ಮಾತ್ರ, ಆಸ್ತಿ ಅಲ್ಲ. ಹೌದಮ್ಮ, ನಮ್ ಟೀಚರ್ ಹೇಳ್ತಾರೆ ನೀನು ನಿನ್ನ ಅಪ್ಪಂಗಿಂತ ದೊಡ್ಡ ಆರ್ಟಿಸ್ಟ್ ಆಗ್ಬೇಕು ಅಂತ. ಆದ್ರೆ ನನ್ನ ಟೀಚರ್ ನಿಂಗೆ ಬೈತಾ ಇರ್ತಾರೆ, ನಿನ್ನ ಅಮ್ಮ ತುಂಬಾ ಜೋರಂತೆಲ್ಲ, ನೀನು ಅವ್ರ ಥರ ಆಗ್ಬಾರ್ದು ಅಂತ. ರೀ ತಿಂಡಿ. ಕಲಾವಿದ ಸಾವಿರ ಕಲೆಗಳ ಕೋವಿದ. ಗೆಜ್ಜೆ ಹೆಜ್ಜೆ ತಾಳ, ಎದೆಯೊಳಗಿನ ಹಂಬಲ. ಗೆಜ್ಜೆ ಹೆಜ್ಜೆ ತಾಳ, ಎದೆಯೊಳಗಿನ ಹಂಬಲ. ನಗು ಅಳು ಗೊಂದಲ, ನಗು ಅಳು ಗೊಂದಲ. ಪ್ರೀತಿ ದ್ವೇಷಗಳ ತಳಮಳ, ಪ್ರೀತಿ ದ್ವೇಷಗಳ ತಳಮಳ. ಕಲಾವಿದ ಸಾವಿರ ಕಲೆಗಳ ಕೋವಿದ. ಮಮತೆಯ ಮಡಿಲು ಪ್ರೀತಿಯ ಒಡಲು ಬರಿ ಮಾತೆ. ಮಮತೆಯ ಮಡಿಲು ಪ್ರೀತಿಯ ಒಡಲು ಬರಿ ಮಾತೆ. ಭಾವಸ್ಫುರಣ ಹೃದಯದ ತಲ್ಲಣ ಕವಿ ಮಾತೆ. ಭಾವಸ್ಫುರಣ ಹೃದಯದ ತಲ್ಲಣ ಕವಿ ಮಾತೆ. ನಡೆ ನುಡಿ ನಗುವೆ ಆಭರಣ, ಹೃದಯದ ಮಾತೆ ಮುತ್ತು. ನಡೆ ನುಡಿ ನಗುವೆ